ಇವಾಗ ನಮ್ಮ ಮೈಸೂರಲ್ಲ, ಇದು ಮೈಸೂರು ಕಾಡು. ಗುರು ಬ್ಯಾಟ್ರಿ ಚಾರ್ಜ್ ಖಾಲಿಯಾಗಿತ್ತು. ಜಾಕಿ ಕೊಟ್ರಸ್ ಹತ್ರ ಬಂದ ತಕ್ಷಣ ಇನ್ನೊಂದು ಬ್ಯಾಟ್ರಿ ಚೇಂಜ್ ಮಾಡಿ ನೋಡಿ, ಬೆಟ್ಟಕ್ಕೆ ಹೋಗಿದ್ದು ಬಂದ ತಕ್ಷಣ ಒಂದು ಬ್ಯಾಟ್ರಿ ಖಾಲಿ. ಇನ್ನೊಂದು ಬ್ಯಾಟ್ರಿ ಚೇಂಜ್ ಮಾಡಿ, ಅದಕ್ಕೆ ಸೇಫ್ಟಿಗೆ 2-3 ಬ್ಯಾಟ್ರಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಬ್ಯಾಟ್ರಿ ಚೇಂಜ್ ಮಾಡಿ ಮುಂದೆ ಹೋಗ್ತಾ ಇದ್ದೀನಿ. ಇವಾಗ ಅರಮನೆ ಹತ್ರ ಹೋಗ್ಬೇಕು. ಆಲ್ಮೋಸ್ಟ್ 7 ಗಂಟೆ ಆಗಿದೆ. ಆನೆಗಳು ಹೊಟ್ಟೋಗಿರ್ತಾವೋ ಏನೋ ಗೊತ್ತಿಲ್ಲ, ಎಕ್ಸಾಕ್ಟಾಗಿ ನೋಡಬೇಕು. 5:45 ಸ್ಟಾರ್ಟ್ ಮಾಡಿಬಿಟ್ಟಿರ್ತವೆ. ನೋಡೋದು ಆ ರೂಟಲ್ಲಿ ಹೆಂಗಿಲ್ಲ, ಎಲ್ಲೆಲ್ಲಿ ಹೋಗುತ್ತೆ ಅಲ್ಲಿ ತನಕ ಒಂದು ರೌಂಡ್ ಹೋಗಿದ್ದು ಬಂದ್ಬಿಡೋದ. ಸಿಕ್ಕರೆ ಒಂದು ಫೋಟೋ ಹಾಕ್ಕೊಂಡು ಒಂದು ವೀಡಿಯೋ ನೋಡ್ಕೊಂಡು ನಮ್ಮ ಅರ್ಜುನ ನೋಡ್ಕೊಂಡು ಸಾರಿ ಗಾಯ್ಸ್, ಮಿಸ್ಸಾಗಿ ಹೇಳ್ಬಿಟ್ಟೆ. ಯಾವಾಗಲೂ ಅರ್ಜುನ ಅಂತಿದ್ನಲ್ಲ, ಅದಕ್ಕೆ ಭೀಮನ್ ನೋಡಿಕೊಂಡು ಬರೋಣ. ಸಂಡೇ ಅದು ಏನಾರು ಒಂದಿರುತ್ತೆ ಅಂತ ಹೇಳಿದ್ಕೆ ಇದೇ ಉದಾಹರಣೆ ಗುರು. ನೋಡಿ ಎಲ್ಲ ಫ್ರೀ ಸೈಕಲ್ ಟ್ರಿನ್ ತಗೊಂಡು ಕಮ್ಮಿ ಬಡ್ಜೆಟ್ ಗುರು, ಆರಾಮ್ಸೆ ಹೋಗ್ಬೋದು. ಕಮ್ಮಿ ಬಡ್ಜೆಟು ಟ್ರಿನ್ ತಗೊಂಡು ಆರಾಮ್ಸೆ ಹೋಗ್ತಾ ಇದ್ದಾರೆ ಎಲ್ಲ ಬೆಟ್ಟಕ್ಕೆ. ಏನು ಗುರು ಇನ್ನೂ ಲೈಟಿಂಗ್ಸ್ಗೆ ರೆಡಿ ಮಾಡಿಲ್ಲ? ಎಲ್ಲೆಲ್ಲ ದುಡ್ಡನ್ನ ವೇಸ್ಟ್ ಮಾಡ್ತಿರಲ್ಲ, ಅದ್ರ ಬದಲು ಸ್ವಲ್ಪ ಎಲ್ಲೆಲ್ಲ ಯಾರು ಅದುಮ್ತಾರೆ, ಸ್ವಲ್ಪ ಲೈಟಿಂಗ್ಸ್ ಇನ್ನೂ ಮಾಡಿ. ನೋಡಿ ಇಲ್ಲಿಗೆ ಒಂದೇನೋ ಹಾಕತ್ತರ, ಇಲ್ಲೊಂದು ಹಾಕ್ಬಿಟ್ಬಿಟ್ಟವ್ರೆ. ನೀಟಾಗಿ ಹಾಕಿ ಗುರು. ಇಲ್ಲಿಂದ ಎಲ್ಲ ಒಳ್ಳೆ ಫ್ಲವರ್ಸ್ ಥರ. ವೆಡ್ಡಿಂಗ್ ಫೋಟೋ ಶೂಟ್ ಸ್ಟಾರ್ಟ್ ಗುರು. 1 2 3 ಏರಿ ಸಿಕ್ಕಾಪಟ್ಟೆ ಜನ ಆನೆ ನೋಡೋಕ್ಕೆ. ಇಲ್ಲೇ ಎಲ್ಲಾದರೂ ಪಾರ್ಕ್ ಮಾಡೋಣ. ಒಳಗಡೆ ಪಾರ್ಕಿಂಗ್ ಆಪ್ಷನ್ ಐತಲ್ಲ, ಇಲ್ಲೇ ಪಾರ್ಕ್ ಮಾಡೋದು. ಅಯ್ಯೋ ಪಾರ್ಕಿಂಗ್ನೇ ಈ ಥರ ತುಂಬಿಸ್ಬಿಟ್ಟವ್ರಲ್ಲ ಗುರು. ಒಳ್ಳೆ ಜನ ನಮ್ಮ ಜನ ಮರುಳೋ ಜಾತ್ರೆ ಮರುಳೋ ಸಿಂಪಲ್. ಆಂಜನೇಯ ಇಲ್ಲೊಂದು ಹಾಕೊಳ್ಳೋಣ ವಿಡಿಯೋ, ಅದು ಬಿಟ್ಟು ಸ್ವಲ್ಪ ಮುಂದೆ ಹೋಗೋಣ. ಅದೆಲ್ಲ ಆಡ್ಕೊಂಡು ಅಲ್ಲಿಂದ ಇಲ್ಲಿ ತನಕ ಬರೋ ತನಕ ಬೇಜಾನ್ ಟೈಮ್ ಬೇಕು. ಗುರು ಆನೆ ಬಂತು. ಏನು ಕರೆಕ್ಟಾಗಿ 7:30 ಗುರು, 2 ನಿಮಿಷ ಲೇಟ್ ಅಷ್ಟೇ. 7:30 ಮುಂದೆ ಒಂದು ವೆಹಿಕಲ್ ಬರುತ್ತೆ. ಕೆಳಗಡೆ ಎಲ್ಲ ಕಲ್ಲೇನಿದ್ರು ಕ್ಲೀನ್ ಮಾಡ್ಕೊಂಡು ಹೋಗೋಕ್ಕೆ. ಅದು ಬಿಟ್ಟರೆ ಹಿಂದೆ ಬರ್ತಾ ಇರುತ್ತೆ ಆನೆ 1 by 1. ಸೇಮ್ ಹೇಗೆ ದಸರಾ ದಿನ ಹೇಗೆ 1 by 1 ಬರುತ್ತೋ ಸೇಮ್ ಅದೇ ದಿನ ಪ್ರಾಕ್ಟೀಸ್ ಮಾಡಿಸ್ತಾ ಇರ್ತಾರೆ, ಅಭ್ಯಾಸ ಆಗಲಿ ಅಂತ. ಯಾಕೆಂದರೆ ಕಾಡಲ್ಲಿ ಅದ್ರ ರೋಟೀನ್ ತಪ್ಪೋಗಿರುತ್ತಲ್ವಾ. ನಾರ್ಮಲ್ ಡೇನ ಅಷ್ಟೊಂದು ರಶ್ ಇರಲ್ಲ, ಸಂಡೇ ಅಲ್ವಾ, ಎಲ್ಲ ಸೇರ್ಕೊಂಡಿದ್ದಾರೆ. ನೋಡಿ ಇನ್ನೂ ಎಂಟ್ರಿ ಇಲ್ಲ, ರೆಡಿ. ಎಲ್ಲ ಕಡೆ ಇನ್ಫಾರ್ಮ್ ಮಾಡ್ತಾಯಿದ್ದಾರೆ ಹೊರಟಿದ್ದೀವಿ ಅಂತ. ಸೊ ಬರ್ತಾ ಇದೆ ಗುರು. ಸ್ಟಾರ್ಟ್ ಆಯಿತು, ಹೊರಟಿದ್ದಾರೆ ಇವಾಗ. ಫಸ್ಟು ಬಂದು ಫ್ರಂಟು ಕ್ಲೀನಿಂಗ್ ವೆಹಿಕಲ್ಲು, ಅದರಿಂದ ಹಿಂದೆ ಎಲ್ಲ ಆನೆಗಳು ಬರ್ತಾ ಇರುತ್ತೆ. ಲಕ್ಷ್ಮಿ, ಕಂಜನ್ನು, ಅಭಿಮನ್ಯು, ಭೀಮ 1 by 1 ಬ್ಯಾಕ್ ಟು ಬ್ಯಾಕ್ ಬರ್ತಾ ಇರುತ್ತೆ. ಯಾವುದು ಅಂಬಾರಿ ಬರುತ್ತೆ ಅದು ಸೆಂಟ್ರಲ್ ಇರುತ್ತೆ, ಅದು ಬಿಟ್ಟು ಮಿಕ್ಕಿದ್ದು ಬ್ಯಾಕ್ ಸೈಡ್ ಇರುತ್ತೆ. ಇದೇನೆ ಭೀಮ. ಮಸ್ತ್ ಇದೆ ಮರೆ ನೋಡ್ಲಿಕ್ಕೆ. ಆನೆನ ಪಕ್ಕದಿಂದ ನೋಡೋಕ್ಕೆ ಇದೇನು ಫಸ್ಟ್ ಟೈಮ್ ಅಲ್ಲ, ತುಂಬ ಸಲ ನೋಡಿದ್ದೀವಿ. ಬಟ್ ಆದ್ರೂ ಒಂದು ಖುಷಿ ಅಲ್ವಾ. ಪ್ರತಿ ವರ್ಷ 20 ವರ್ಷದಿಂದ ನೋಡ್ತಾ ಇದ್ದೀವಿ. 1 by 1 ನೋಡ್ತಾ ಇರೋದು ಮರ್ಯ, ಮಸ್ತ್ ಇದೆ. ಇಷ್ಟೇ. ಫಸ್ಟ್ ಲೊಕೇಶನ್ ಚೇಂಜ್ ಮಾಡೋಣ. ನೆಕ್ಸ್ಟು ಬನ್ನಿ, ಈ ಲೊಕೇಶನ್ ಮುಗೀತು. ನೆಕ್ಸ್ಟು ನಾವೀಗ KR ಹಾಸ್ಪಿಟ್ಲ್ ಕಡೆ ಹೋಗೋಣ. KR ಹಾಸ್ಪಿಟ್ಲಿಂದ ಈ ಕಡೆ ಮಾರ್ಕೆಟ್ ಒಳಗಡೆ ಕನೆಕ್ಟ್ ಆಗುತ್ತೆ. ಅಲ್ಲಿ ಬಂದು ನಾವು ನೋಡೋಣ. ಫುಲ್ ಬ್ಲ್ಯಾಕ್ ಆಗಿದೆ, ಗಾಡಿ ತೆಗೆಯೋದು ಇರೋದು ಇವಾಗ. ಅವ್ರು ಬಳಸ್ಕೊಂಡು ಬರೋ ಅಷ್ಟರಲ್ಲಿ ನಾವು ಆ ಕಡೆ ಹೋಗ್ಬಿಡೋಣ ಅಷ್ಟೇ.
ಮಸ್ತು ಸೀನ್ ಗುರು. 1 by 1 ಆನೆಗಳು ಹೋಗ್ತಾ ಇದ್ರೆ ನೋಡೋದೇ ಒಂದು ಖುಷಿ. ನಾವು ಯಾವಾಗ ಹೆಂಗೆ ಬಂಡೀಪುರದಲ್ಲಿ ಹೆಂಗೆ ನೋಡ್ತಾ ಇರ್ತೀವೋ ಸೇಮ್ ಇವಾಗಲೂ ಅಷ್ಟೇ ನೋಡಿ. ಇಲ್ಲಿ 1 by 1 ನೋಡ್ತಾ ಇರೋದೇ ಒಂದು ಖುಷಿ. ಲೊಕೇಶನ್ ಚೇಂಜ್ ಮಾಡೋಣ. ನಾವು ಬೇರೆ ಕಡೆಯಿಂದ ಹೋಗೋಕೆ ಸ್ಟಾರ್ಟ್ ಮಾಡಿದ್ರೆ ಆ ಕಡೆಯಿಂದ ನಮ್ಗೆ ಇನ್ನೊಂದು ಕ್ಲಿಪ್ ಸಿಗುತ್ತೆ. ನಾವು ಜಾಗ ಚೇಂಜ್ ಮಾಡೋಣ ಮೊದಲು. ಆ ಕಡೆ ಹೋದರೆ ನಮ್ಗೆ ಇನ್ನೊಂದು ಸಿಗುತ್ತೆ. ಬನ್ನಿ ಹೋಗೋಣ. ಸುಮಾರು ಜಾಗಗಳಿದೆ, ಎಲ್ಲಿಂದ ಬೇಕು ಅಲ್ಲಿಂದ ಹೋಗಿ ವೀಡಿಯೋ ಮಾಡ್ಕೊಬಿಡ್ಬೋದು ಪಟ 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 ಅಂತ. ಮೈಸೂರು ಲೋಕಲ್ ಇಲ್ಲ, ನಾವು ರೆಗ್ಯುಲರ್ ಓಡಾಡೋರು ಗೊತ್ತಿರುತ್ತೆ. ಈಗ ಮೊದಲೆಲ್ಲ ಏನೋ ದೊಡ್ಡ ದೊಡ್ಡ ಪ್ರಾಣಿಗಳಿತ್ತು, ಆಗ ಅವೆಲ್ಲ ನಾವು ನೋಡಿಲ್ಲ. ಇವಾಗ ನಮ್ಮ ಕಣ್ಣೆದುರಿಗಿರೋದು ಆನೆಗಳು ಮಾತ್ರ. ಅದೇ ದೊಡ್ಡ ಪ್ರಾಣಿ, ಅದೇ ಫೈನಲ್ ನಮಗೆ. ಆ ಥರ ಫಿಕ್ಸ್ ಆಗೋಗಿರ್ತೀವಿ ನೋಡಿ. ಇಲ್ಲೋಗಿ ಈ ಕಡೆ ಈಗ KR ಸರ್ಕಲ್ಗೆ ಬರುತ್ತೆ. ಈ ಸರ್ಕಲ್ಗೆ ಬರಬೇಕಾದ್ರೆ ಇಲ್ಲೊಂದು ಕನೆಕ್ಟ್ ಮಾಡ್ಕೊಂಡು ಫಸ್ಟ್ ಇಲ್ಲಿ ಪಾರ್ಕಿಂಗ್ ಹಾಕ್ಬಿಟ್ಟು ಓಡೋಗೋದು ಬೆಸ್ಟು ಅಂತ ಅನಿಸುತ್ತೆ. ಇಲ್ಲೇ ಪಾರ್ಕಿಂಗ್ ಹಾಕ್ಬಿಟ್ಟು ಇಲ್ಲೇ ಪಾರ್ಕಿಂಗ್ ಮಾಡಿ ಆ ಕಡೆ ಹೊಟ್ಟೋದ್ರೆ ನಮಗೂ ಬೆಸ್ಟು. KR ಸರ್ಕಲ್ ಕರೆಕ್ಟಾಗಿ ಬರುತ್ತೆ. ಇವಾಗ ಬಂದರೆ ಕರೆಕ್ಟಾಗಿ ವೀಡಿಯೋಗಳು ಮಾಡ್ಬೋದು ನೋಡಿ. ಇದು ವ್ಯಾಕ್ಯೂಮ್ ಕ್ಲೀನರ್ ಥರ ಅಲ್ಲೇ ಸಣ್ಣ ಪುಟ್ಟ ಕಲ್ಲುಗಳಿದ್ರೆ ನಡ್ಕೊಂಡು ಹೋಗೋ ಜಾಗದಲ್ಲಿ ಕ್ಲೀನ್ ಮಾಡ್ಕೊಂಡು ಹೋಗುತ್ತೆ. ಭೀಮಾ 1 by 1 ಬರ್ತಾನೆ ಇದೆ ಗುರು. ಎಲ್ಲ ಭೀಮಾ ಭೀಮಾ ಅಂತ ಚಿಕ್ಕ ಮಕ್ಕಳೆಲ್ಲ ಕೂಗ್ತಾ ಇದ್ದಾರೆ. ಅಲ್ಲ ಹೋಯ್ತಲ್ಲ, ಅದೇನೇ ಭೀಮಾ. ನೋಡಿ ಟೋಟಲ್ 13 ಇದೆ. ಅಭಿಮನ್ಯು ಬಂದಿಲ್ಲ. ಅಭಿಮನ್ಯು ಬಂದಿದ್ರೆ 14 ಆಗ್ತಾಯಿತ್ತು. ಟೋಟಲ್ 13 ಆನೆ ಬಂದಿದೆ ಇವಾಗ. ನೋಡಿ ಎಷ್ಟು ನೋಡೋಕ್ಕೆ ಇಡೀ ಕಾಡೇ ಮೈಸೂರಿಗೆ ಬಂದಂಗಿದೆ ಗುರು. ನೋಡೋಕ್ಕೆ ಒಂದು ಖುಷಿ ನೋಡಿ. ಇಲ್ಲಿ ಎಷ್ಟು ಆನೆ, 13 ಆನೆ ಹೋಗ್ತಾ ಇದ್ರೆ ಇಡೀ ಕಾಡೇನೆ ಮೈಸೂರಿಗೆ ಬಂದಂಗೆ ಲೆಕ್ಕ. ಯಾಕೆಂದರೆ ಒಂದು ಕಾಡು ಇಷ್ಟು ಆನೆ ಇದೆ ಅಂದರೆ ಒಂದು ಕಾಡೇನೆ ಸಮ. ಇವಾಗ ನಮ್ಮ ಮೈಸೂರಲ್ಲ, ಇದು ಮೈಸೂರು ಕಾಡು ಗುರು. ಭೀಮನ್ ನೋಡಾಯಿತು, ಅಭಿಮನ್ಯು ನೋಡಾಯಿತು, ಕಂಜನ್ ನೋಡಾಯಿತು, ಎಲ್ಲರೂ ನೋಡಾಯಿತು. ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದಾಯಿತು, ತಾಯಿ ನೋಡ್ಕೊ ಬಂದಾಯಿತು. ಭಾನುವಾರ ಏನೇನು ಮಾಡಬೇಕು ಅಂದ್ಕೊಂಡಿದ್ನೋ ಎಲ್ಲ ಆಯಿತು. ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೆ, ಆನೆಗಳು ನೋಡಿದೆ, ಪ್ಯಾಲೇಸ್ ಹತ್ರ ಬಂದು. ಇಷ್ಟು ಇದ್ದರೆ ಸಾಕು ನಿಮ್ಮ. ಬೆಳಗ್ಗೆಯಿಂದ ಬೆಟ್ಟ ಹತ್ತಿ ಇಲ್ಲೆಲ್ಲ ಆನೆಗಳು ನೋಡಿ ತುಂಬ ಸುಸ್ತಾಗಿದೆ. ಒಂದೊಳ್ಳೆ ಇಡ್ಲಿ ತಿಂದು ಮನೆ ಕಡೆ ಹೋಗೋಣ. ಇದೇ ಥರ ನನ್ನ ವಿಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ತುಂಬ 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 ಧನ್ಯವಾದ. ಮತ್ತೊಂದು ವಿಡಿಯೋ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ